ನನ್ನ ಪ್ರೀತಿಯ ಅಪ್ಪ ಅಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನೀವು ನನಗೆ ಎಲ್ಲವನ್ನ ಕೊಟ್ರಿ, ಆದರೆ ನಾನು ಅವೆಲ್ಲವನ್ನ ಬಿಟ್ಟು ಬಹಳ ದೂರ ಹೋಗುತ್ತಿದ್ದೇನೆ. ನನ್ನನ್ನು ದಯವಿಟ್ಟು ಕ್ಷಮಿಸಿ. ನನಗೆ ಈಗ ಬದುಕುವ ಆಯ್ಕೆ ಯಾವುದೂ ಇಲ್ಲ, ಯಾಕಂದರೆ ಒಬ್ಬ ಹುಡುಗಿಯಿಂದ ನಾನು ತುಂಬಾನೇ ನೊಂದಿದ್ದೇನೆ. ಅವಳು ಮಾಡಿರುವಂತಹ ಆರೋಪಗಳನ್ನು ನನ್ನನ್ನು ಇವತ್ತು ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸಿದೆ. ನಾನು ಜಗತ್ತನ್ನು ಬಿಟ್ಟು ದೂರ ಹೋಗುತ್ತಿದ್ದೇನೆ. ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ 5 ನಿಮಿಷದ ವಿಡಿಯೋವನ್ನ ಮಾಡಿ ಈತ ಟ್ರೈನ್ಗೆ ತಲೆ ಕೊಟ್ಟು ತನ್ನ ಪ್ರಾಣವನ್ನ ಕಳೆದುಕೊಳ್ತಾನೆ. ಅವನೇ ಈ ಗೌರವ್ ರೈ. ಈ ರೀತಿ ವಿಡಿಯೋವನ್ನ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಈ ಒಂದು ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿತ್ತು. ಇನ್ನು ಈತನ ಸಾವಿಗೆ ಕಾರಣವಾದ ಆ ಹುಡುಗಿ ಯಾರು, ಸೊ ಆ ಹುಡುಗಿಯಿಂದ ಯಾಕೆ ಈತ ಪ್ರಾಣವನ್ನ ಕಳೆದುಕೊಳ್ತಾನೆ ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ವಿಷಯ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ, ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂತ ಈ ಗೌರವ್ ಎಂಬಾತನ ಸಾವು ಎಲ್ಲಾ ಕಡೆ ತುಂಬಾನೇ ಚರ್ಚೆಯಾಗುತ್ತೆ. ಈತ ಬಿಲಾಲ್ ನಗರದ ನಿವಾಸಿಯಾಗಿರ್ತಾನೆ. ಛತ್ತೀಸ್ಗಢದ ಶಂಕರಾಚಾರ್ಯ ವಿಶ್ವವಿದ್ಯಾಲಯದಲ್ಲಿ ಈತ MBA ಪದವಿಯನ್ನು ಕೂಡ ಓದ್ತಾ ಇರ್ತಾನೆ. ಇಬ್ಬರು ಕೂಡ 4 ವರ್ಷಗಳಿಂದ ಇವರು ಪ್ರೀತಿಸ್ತಾ ಇರ್ತಾರೆ. ಬಟ್ ಈ ಪ್ರೀತಿ ತನ್ನ ಜೀವನವನ್ನೇ ಹಾಳು ಮಾಡುತ್ತೆ ಅಂತ ಗೊತ್ತೇ ಇರಲಿಲ್ಲ. ಕೇವಲ ದೈಹಿಕ ಸುಖಕ್ಕಾಗಿ ಈತ ಆಕೆಯನ್ನ ಪ್ರೀತಿಸ್ತಾ ಇರಲಿಲ್ಲ, ಅವಳನ್ನ ಮನಸಾರೆ ಪ್ರೀತಿಸ್ತಾ ಇರ್ತಾನೆ. ಅಂಡ್ ಅವಳನ್ನೇ ಮದುವೆ ಆಗ್ಬೇಕು ಅಂತನೂ ಕೂಡ ಆತ ಅನ್ಕೊಂಡಿರ್ತಾನೆ. ಅಂಡ್ ಉಮಾ ಕೂಡ ತನ್ನನ್ನ ಪ್ರೀತಿಸ್ತಾ ಇದ್ದಾಳೆ ಅಂತ ಆತ ಅನ್ಕೊಂಡಿರ್ತಾನೆ. ಆದರೆ ಆಕೆ ಹಾಗಲ್ಲ. ಸುಂದರವಾಗಿದ್ದು ಆಕೆಯಲ್ಲಿ ಅನೇಕ ಕಳಂಕಗಳು ಕೂಡ ಇದ್ವು. ಅವಳಲ್ಲಿ ಇದ್ದಂತಹ ಮನೋದೌರ್ಬಲ್ಯ, ಅತಿಯಾದ ಸೆಕ್ಸುವಾಲಿಟಿ ಅಂತಂದ್ರೆ ಅತಿಯಾದ ಲೈಂಗಿಕತೆಯು ಕೂಡ ಒಂದು. ಹೌದು, ಆಕೆ ಲೈಂಗಿಕತೆಯಲ್ಲಿ ತುಂಬಾನೇ ಅಡಿಕ್ಟ್ ಆಗಿರ್ತಾಳೆ. ಅಂಡ್ ಅದರ ಜೊತೆಗೆ ತುಂಬಾನೇ ಬ್ಲೂ ಫಿಲ್ಮ್ಗಳನ್ನು ಕೂಡ ಆಕೆ ನೋಡ್ತಾ ಇರ್ತಾಳೆ. ಸಾಮಾನ್ಯವಾಗಿ ಯಾವುದೇ ಹುಡುಗಿ ಇಂತಹ ಆಸಕ್ತಿಯನ್ನ ಯಾರತ್ರನ್ನೂ ಕೂಡ ಹೇಳ್ಕೊಳ್ಳೋದಿಲ್ಲ. ಆದರೆ ಉಮಾ ಈ ರೀತಿಯ ಬಯಕೆಗಳನ್ನ ನಿಯಂತ್ರಣವನ್ನ ಮಾಡಿಕೊಳ್ಳಲಾಗದೆ ಈಕೆ ಅನೇಕ ಯುವಕರ ಜೊತೆ ಫಿಸಿಕಲ್ ರಿಲೇಶನ್ಶಿಪ್ ಅನ್ನು ಕೂಡ ಆಕೆ ಹೊಂದಿರ್ತಾಳೆ. ಆದರೆ ಈ ಗೌರವ್ ಆಕೆಯ ಜೊತೆ 4 ವರ್ಷದ ರಿಲೇಶನ್ಶಿಪ್ ಅನ್ನ ಹೊಂದಿದ್ದ. ಆದರೆ ಇಷ್ಟು ವರ್ಷಗಳಲ್ಲಿ ಅನೇಕ ಯುವಕರ ಜೊತೆ ಆಕೆ ಸಿಕ್ಕಿ ಬಿದ್ದಿದ್ಲು. ಅವಳು ಅವನಿಗೆ ಮೇಲಿಂದ ಮೇಲೆ ದ್ರೋಹವನ್ನ ಮಾಡ್ತಾನೆ ಬಂದಿದ್ಲು. ಆದರೂ ಕೂಡ ಅವಳ ಮೇಲಿರುವಂತಹ ಒಂದು ಪ್ರೀತಿಯಿಂದ ಆತ ಅವಳನ್ನ ಕ್ಷಮಿಸ್ತಾನೆ ಬಂದಿದ್ದ. ಆಕೆ ತಪ್ಪು ಮಾಡಿ ಸಿಕ್ಕಾಕಿಕೊಂಡಾಗೆಲ್ಲ ಅವನ ಮುಂದೆ ಕಣ್ಣೀರಿನ ನಾಟಕವನ್ನ ಆಕೆ ಮಾಡ್ತಾ ಇದ್ಲು. ಇದನ್ನ ನೋಡಿ ಗೌರವ್ ಪ್ರತಿ ಸಲ ಆಕೆಯನ್ನ ಕ್ಷಮಿಸ್ತಾ ಇದ್ದ. ಇದು ಯಾವುದೇ ಯುವಕನಿಗೂ ಅಷ್ಟು ಸುಲಭವಲ್ಲ. ಆದರೂ ಕೂಡ ತನ್ನ ಸ್ವಾಭಿಮಾನವನ್ನ ಮರೆತು ಆತ ತನ್ನ ಪ್ರೇಮಕ್ಕೆ ಮೊದಲ ಆದ್ಯತೆಯನ್ನ ಕೊಟ್ಟಿದ್ದ. ಆದರೆ ಉಮಾ ಅದಕ್ಕೆ ಇಲ್ಲಿ ಯೋಗ್ಯಳಿರ್ಲಿಲ್ಲ. ಆದರೆ ಅವಳು ಮಾತ್ರ ಅವನ ನಂಬಿಕೆಗೆ ದ್ರೋಹವನ್ನ ಮಾಡ್ತಾ ಬಂದಿದ್ಲು. ಗೌರವ್ನ ಮುಂದೆ ಕಣ್ಣೀರಿನ ನಾಟಕವನ್ನ ಮಾಡಿ ಮತ್ತೆ ಆ ಒಂದು ತಪ್ಪನ್ನ ಮಾಡಲ್ಲ ಅಂತ ಪ್ರಾಮಿಸ್ ಮಾಡದ್ಲೆ. ಸೊ ಗೌರವ್ ನನ್ನನ್ನ ಕ್ಷಮಿಸ್ತಾ ಅನ್ನೋದು ಆಕೆಗೆ ಗೊತ್ತಿತ್ತು. ಅವಳಿಗೆ ತನ್ನ ಲೈಂಗಿಕತೆ ಮೇಲೆ ಇದ್ದಂತಹ ಗಮನ ಯಾವುದೂ ಕೂಡ ಗೌರವ್ನ ಮೇಲೆ ಇದ್ದಂತಹ ಒಳ್ಳೆತನದ ಮೇಲೆ ಇರಲಿಲ್ಲ. ಅವಳು ಯಾವ ತರದ ಹೆಣ್ಣು ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ಗೌರವ್ ಮಾಡಿರುವಂತಹ ಕೊನೆಯ ವಿಡಿಯೋವನ್ನ ನೀವು ನೋಡಿದ್ರೆ ನಿಮ್ಗೂ ಕೂಡ ಗೊತ್ತಾಗುತ್ತೆ. ಅಂಡ್ ಆ ಒಂದು ವಿಡಿಯೋದ ಲಿಂಕ್ ಅನ್ನು ಕೂಡ ನನ್ನೊಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಿಮ್ಗೆ ಶೇರ್ ಮಾಡಿರ್ತೀನಿ. ಸೊ ನೀವು ಕೂಡ ಆ ಒಂದು ವಿಡಿಯೋನ ನೋಡ್ಬೋದು. ಅಂಡ್ ಅದರಲ್ಲೇ ಆತ ಹೇಳಿದ್ದಾನೆ, ಉಮಾ ಅತಿಯಾದ ಲೈಂಗಿಕತೆಗೆ ಅಡಿಕ್ಟ್ ಆದಂತಹ ಒಂದು ಹುಡುಗಿ. ಅವಳಿಗೆ ವಾರಕ್ಕೆ 4-5 ಜನ ಬೇಕಿತ್ತು. ತನ್ನಲ್ಲಿರುವಂತಹ ಅತಿಯಾದ ಕಾಮೋಹವನ್ನ ತೀರಿಸಿಕೊಳ್ಳಲು ಆಕೆ ಯಾರ ಜೊತೆ ಬೇಕಾದ್ರೂ ಇರ್ತಿದ್ಲು. ಅಂಡ್ ಇನ್ನು ಇದರ ಜೊತೆಗೆ ಆಕೆಗೆ ಬ್ಲೂ ಫಿಲಮ್ ಅನ್ನ ನೋಡುವಂತಹ ಒಂದು ಆಸಕ್ತಿ ಕೂಡ ಇತ್ತು. ದಿನಕ್ಕೆ 30ರಿಂದ 40 ವಿಡಿಯೋಸ್ ಗಳನ್ನ ಆಕೆ ನೋಡ್ತಾ ಇದ್ಲು. ಈ ವಿಚಾರದ ಬಗ್ಗೆ ತಾನು ಎಷ್ಟೇ ಹೇಳಿದ್ರು ಕೂಡ ನನ್ನ ಮಾತನ್ನ ಕೇಳ್ತಾ ಇರ್ಲಿಲ್ಲ ಅಂತ ಗೌರವ್ ಆ ಒಂದು ವಿಡಿಯೋದಲ್ಲೇ ಹೇಳಿಕೊಂಡಿದ್ದಾನೆ. ಅಂಡ್ ಉಮಾಳನ್ನ ಕಂಟ್ರೋಲ್ ತೆಗೆದುಕೊಳ್ಳಲು ಸಾಧ್ಯವಾಗ್ತಾ ಇರಲಿಲ್ಲ. ಯಾಕಂತಂದ್ರೆ ಆತ ಮುಗ್ಧ ಮನಸ್ಸಿನವನು ಹಾಗೂ ಬಹಳ ಬೇಗನೆ ಕ್ಷಮಿಸುವ ಗುಣವನ್ನ ಆತನಿಗೆ ಇತ್ತು. ಆಕೆಯ ಮೊಸಳೆ ಕಣ್ಣೀರಿಗೆ ಆತ ಪ್ರತಿ ಸಲ ಕರಗ್ತಾ ಇದ್ದ. ಅಂಡ್ ಮತ್ತೊಮ್ಮೆ ಮಾಡಲ್ಲ ಅಂತ ಉಮಾ ಪ್ರತಿ ಸಲ ಕೂಡ ಪ್ರಾಮಿಸ್ ಮಾಡ್ತಾ ಇದ್ಲು. ಅಂಡ್ ನಿಧಾನವಾಗಿ ಉಮಾ ಗೌರವ್ನ ಕೆಲ ಗೆಳೆಯರ ಜೊತೆ ಅಫೇರ್ಸ್ ನ ಇಟ್ಕೊಳ್ಳಿಕ್ಕೂ ಕೂಡ ಶುರು ಮಾಡ್ತಾಳೆ. ಈ ವಿಷಯ ಗೌರವಗೂ ಕೂಡ ಗೊತ್ತಾಗುತ್ತೆ. ಕೇಳಿದ್ರೆ ಮತ್ತದೆ ಕಣ್ಣೀರಿನ ಡ್ರಾಮಾ ಕೂಡ ಇಲ್ಲಿ ಶುರುವಾಗುತ್ತೆ. ಒಮ್ಮೆ ಸಿನಿಮಾ ಥಿಯೇಟರ್ ನಲ್ಲಿ ಉಮಾ ಹಾಗೂ ಗೌರವ್ನ ಸ್ನೇಹಿತರ ಜೊತೆ ತೀರಾ ಕೆಟ್ಟ ಅಸಭ್ಯ ಸ್ಥಿತಿಯಲ್ಲಿ ಆಕೆ ಸಿಕ್ಕಿ ಬಿದ್ದಿದ್ಲು. ಆಗಲೂ ಕೂಡ ಗೌರವ್ ಉದಾರ ಮನಸ್ಸಿನಿಂದ ಆಕೆಗೆ ಬುದ್ಧಿಯನ್ನ ಹೇಳಿ ಆಕೆಯನ್ನ ಕ್ಷಮಿಸಿರ್ತಾನೆ. ಇನ್ನೊಮ್ಮೆ ಕೂಡ ಅವಳು ಇನ್ನೊಬ್ಬ ಸ್ನೇಹಿತನ ಜೊತೆ ಓಡಾಡಿದ್ದನ್ನ ಗೌರವ್ ಗಮನಿಸಿದ್ದ. ಅವನೇ ಆರ್ಯನ್. ಈ ಆರ್ಯನ್ ಗೌರವ್ನ ಬೆಸ್ಟ್ ಫ್ರೆಂಡ್ ಕೂಡ ಆಗಿದ್ದ. ಅಂಡ್ ಅವನ ಜೊತೆಯೂ ಕೂಡ ಇಲ್ಲಿ ಉಮಾಗೆ ಅಫೇರ್ಸ್ ಇತ್ತು. ಇಷ್ಟು ದಿನ ಬೇರೆ ಯುವಕರ ಜೊತೆ ಸಂಬಂಧ ಇಟ್ಟುಕೊಂಡಿದ್ದಂತ ಉಮಾಳ ವರ್ತನೆ ಈ ಸಲ ಬೇರದ್ದೇ ಆಗಿತ್ತು. ಈಗ ಬೇಕಂತಲೇ ತನ್ನ ಆತ್ಮೀಯ ಗೆಳೆಯನ ಜೊತೆ ಇದ್ದದ್ದು ಗೌರವ್ಗೆ ಸ್ವಲ್ಪವೂ ಕೂಡ ಇಷ್ಟ ಆಗಲಿಲ್ಲ. ಆಗ ಅವನು ಉಮಾಗೆ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಅನ್ನು ಕೂಡ ಮಾಡ್ತಾನೆ. ಇದೆಲ್ಲವನ್ನ ನಿಲ್ಲಿಸಿ ಗೌರವದಿಂದ ಇರುವಂತ ಹೇಳಿ ಆಕೆಯ ಜೊತೆ ಜಗಳವನ್ನು ಕೂಡ ಮಾಡ್ತಾನೆ. ಅಂಡ್ ಇಲ್ಲಿ ಇಬ್ಬರ ಜೊತೆ ಮಾತಿಗೆ ಮಾತು ಕೂಡ ಇಲ್ಲಿ ನಡೆಯುತ್ತೆ. ಆಗ ಉಮಾ ಅವನ ಮಾತನ್ನ ಕೇಳದೆ ಹೋದಾಗ ಆಗ ಗೌರವ್ ಆಕೆಯ ಕೆನ್ನೆಗೆ ಜೋರಾಗಿ ಹೊಡಿತಾನೆ.
ಆಗ ಅವಳ ಬಾಯಲ್ಲಿ ಹಾಗೂ ಮೂಗಲ್ಲಿ ರಕ್ತವೂ ಕೂಡ ಬರುತ್ತೆ. ಅವಳು ಎಚ್ಚರ ತಪ್ಪಿದಾಗ ಅವಳನ್ನು ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋಗಲು ಕೂಡ ಶುರು ಮಾಡ್ತಾನೆ. ದಾರಿಯ ಮಧ್ಯೆ ಪೆಟ್ರೋಲ್ಗೆ ಅಂತ ಕಾರನ್ನ ನಿಲ್ಲಿಸಿದಾಗ ಇಲ್ಲಿ ಉಮಾನ ಕಜಿನ್ ಕೂಡ ನೋಡ್ತಾನೆ. ಅವಳನ್ನ ಕಾರಿನಲ್ಲಿ ನೋಡಿ ಹಾಗೂ ಅವಳ ಮೈಮೇಲೆ ಇದ್ದಂತಹ ರಕ್ತವನ್ನ ನೋಡಿ ಗೌರವ್ಗೆ ಬೈದು ಆತ ಉಮಾಳನ್ನ ತಾನೇ ಮನೆಗೆ ಕರೆದುಕೊಂಡು ಕೂಡ ಹೋಗ್ತಾನೆ. ಅಂಡ್ ಈ ಒಂದು ವಿಷಯ ಬಂದು ಉಮಾ ಹಾಗೂ ಗೌರವ್ನ ಮನೆಯಲ್ಲಿಯೂ ಕೂಡ ಚರ್ಚೆಯಾಗುತ್ತೆ. ಆದರೆ ಉಮಾ ಇಲ್ಲಿ ಎಲ್ಲರ ಮುಂದೆ ಉಲ್ಟಾನೆ ಹೊಡಿತಾಳೆ. ನಾನು ಗೌರವ್ನ ಪ್ರೀತಿಸ್ತಾನೆ ಇರಲಿಲ್ಲ, ನಾನು ಗೌರವ್ ಜೊತೆ ಬ್ರೇಕಪ್ ಮಾಡಿಕೊಂಡು 4-5 ತಿಂಗಳುಗಳು ಇದೀಗ ಆಗಿದೆ, ಆದರೂ ಕೂಡ ಬಲವಂತವಾಗಿ ಸುತ್ತುತ್ತಿದ್ದಾನೆ, ನನ್ನ ಕಂಟ್ರೋಲ್ ಮಾಡೋಕೆ ಪ್ರಯತ್ನಿಸುತ್ತಿದ್ದಾನೆ ಅಂತ ಆಕೆ ಹೇಳ್ತಾಳೆ. ಬಟ್ ಗೌರವ್ ಇದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಆದರೆ ಗೌರವ್ ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಅಂತಲೂ ಕೂಡ ಹೇಳ್ತಾರೆ. ಆದರೆ ಅವನ ಮಾತನ್ನ ಕೇಳುವ ಸ್ಥಿತಿಯಲ್ಲಿ ಯಾರೂ ಕೂಡ ಇರಲ್ಲ. ಅವರಿಗೆ ಒಳ್ಳೆಯ ಮನಸ್ಸಿರುವ ಯುವಕ ಬೇಕಾಗಿರ್ಲಿಲ್ಲ. ಅವಳಿಂದ ದೂರ ಇರುವಂತೆ ಆತನಿಗೆ ಧಮಕಿಯನ್ನು ಕೂಡ ಅವರು ಹಾಕಿದ್ರು. ಅಂಡ್ ಇಲ್ಲಿ ಇವರಿಬ್ಬರ ಪ್ರೀತಿಯ ಬಗ್ಗೆ ಹಾಗೂ ಉಮಾಳ ಬಿಹೇವಿಯರ್ ನ ಬಗ್ಗೆ ಅವಳ ತಂಗಿಗೆ ಗೊತ್ತಿದ್ರು ಕೂಡ ಆ ಒಂದು ಟೈಮ್ ನಲ್ಲಿ ಇಲ್ಲಿ ಗೌರವ್ನ ನೆರವಿಗೆ ಆಕೆಯೂ ಕೂಡ ಬರಲಿಲ್ಲ. ಅಂಡ್ ಇಲ್ಲಿ ಅವರು ಇಲ್ಲ ಸಲ್ಲದ ಆರೋಪಗಳನ್ನ ಗೌರವ್ನ ತಂದೆ ತಾಯಿಗಳ ಮೇಲೆ ಕೂಡ ಮಾಡಿದ್ರು. ಅಂಡ್ ಇದು ಯಾವ ರೀತಿ ಆಯ್ತು ಅಂತ ಅಂದ್ರೆ ಕೊನೆಯಲ್ಲಿ ಇಲ್ಲಿ ಗೌರವ್ ತನ್ನ ಪ್ರಾಣವನ್ನ ಕಳೆದುಕೊಳ್ಳುವಂತಹ ಸ್ಥಿತಿಗೆ ಬರ್ತಾನೆ. ಅವರ ಅಪವಾದಗಳಿಗೆ ಹೆದರಿ ಕೊನೆಯಲ್ಲಿ 5 ನಿಮಿಷದ ವಿಡಿಯೋವನ್ನ ಮಾಡಿ ಅವರಿಂದ ತನಗೆ ಬದುಕಲು ದಾರಿ ಇಲ್ಲ ಅಂತ ಹೇಳಿ ಕನ್ಸರ್ನ್ ಮಾಡಿಕೊಂಡು ಕೊನೆಯಲ್ಲಿ ಪ್ರಾಣವನ್ನು ಕೂಡ ಬಿಡ್ತಾನೆ. ತಂದೆ ತಾಯಿಗೆ ಕ್ಷಮೆಯನ್ನ ಕೋರಿ ಟ್ರೈನ್ಗೆ ತಲೆ ಕೊಟ್ಟು ತನ್ನ ಪ್ರಾಣವನ್ನು ಕೂಡ ಇಲ್ಲಿ ಕಳೆದುಕೊಳ್ತಾನೆ. ಅಂಡ್ ಈ ಒಂದು ವಿಷಯ ಬಂದ್ಬಿಟ್ಟು ಫೆಬ್ರವರಿಯಲ್ಲಿ ದೇಶಾದ್ಯಂತ ಎಲ್ಲಾ ಕಡೆಯೂ ಕೂಡ ಇದು ಚರ್ಚೆಯಾಗಿತ್ತು. ಇವನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹಲವು ಕಡೆಗಳಲ್ಲಿ ಜನರು ಪ್ರತಿಭಟನೆಯನ್ನು ಕೂಡ ಇಲ್ಲಿ ಮಾಡಿದ್ರು. ಗೈಸ್, ಇಲ್ಲಿ ಫೈನಲಿ ನಾವು ಗೌರವ್ನ ಸಾವಿನಿಂದ ತಿಳ್ಕೊಳ್ಳೋದು, ಸೊ ಯಾರ ಮೇಲೆಯೂ ಕೂಡ ಅಂಧವಿಶ್ವಾಸ ಹಾಗೂ ಅತಿಯಾದ ನಂಬಿಕೆ ಇಡೋದು ಒಳ್ಳೆಯದಲ್ಲ. ಇಲ್ಲಿ ಸ್ವಾಭಿಮಾನ ಹಾಗೂ ಆತ್ಮಗೌರವ ಎಲ್ಲಕ್ಕಿಂತ ದೊಡ್ಡದಾಗಿರುತ್ತೆ. ಯಾರು ಇವುಗಳಿಗೆ ಬೆಲೆ ಕೊಡೋದಿಲ್ಲೋ ಅಂತವರನ್ನ ನಾವು ದೂರ ಇಟ್ಟರೆ ಒಳ್ಳೆಯದು ಅಂತ ಹೇಳ್ತಾ ಈ ಒಂದು ಗೌರವ್ನ ಘಟನೆಯ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಹಾಗೂ ಅಭಿಪ್ರಾಯ ಏನೆಂಬುದನ್ನು ಪ್ರತಿಯೊಬ್ಬರೂ ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ. ಆ್ಯಂಡ್ ಈ ಒಂದು ವಿಡಿಯೋವನ್ನು ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ವಿಡಿಯೋವನ್ನು ನಿಮ್ಮ ಒಂದು ಫ್ರೆಂಡ್ ಜೊತೆ ಹಾಗೂ ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿಯೂ ಕೂಡ ಆದಷ್ಟು ಎಲ್ಲ ಕಡೆ ಇದನ್ನು ನೀವು ಶೇರ್ ಮಾಡಿ. ಆ್ಯಂಡ್ ಇನ್ನು ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು.